ಭಾರತದ ಇವತ್ತಿನ ಬಹಳ ದೊಡ್ಡ ಬಿಕ್ಕಟ್ಟು ಬಾಹ್ಯ ಬೆದರಿಕೆಗಳಲ್ಲ, ಬದಲಾಗಿ ಆಂತರಿಕ ಮೌನ ಅಂತ ರಾಜಕೀಯ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಪರಕಾಲ ಪ್ರಭಾಕರ್ ಹೇಳ್ತಾರೆ. ಇವರು ಮೋದಿ ಸರ್ಕಾರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ. ಪತ್ರಕರ್ತೆ ನೀಲು ವ್ಯಾಸ್ ಅವರೊಂದಿಗಿನ ಮಾತುಕತೆಯಲ್ಲಿ ಅವರು ಇವತ್ತಿನ ನಮ್ಮ ದೇಶದ ಆಘಾತಕಾರಿ ವಾಸ್ತವದ ಕಡೆಗೆ ಗಮನ ಸೆಳೆತಾರೆ. ಈಗಾಗಲೇ ಬಿಂಬಿಸಲಾಗ್ತಿರುವ ಪ್ರಬಲ ನಾಯಕ ಮತ್ತು ಮಹಾಶಕ್ತಿಯ ನಿರೂಪಣೆ ಅದೆಷ್ಟು ಟೊಳ್ಳು ಅನ್ನೋದನ್ನ ಅವರು ವಿವರಿಸ್ತಾರೆ. ಅವರ ಮಾತುಗಳು ನಮ್ಮ ಗಣರಾಜ್ಯ ಮೂಲಭೂತ ರೂಪಾಂತರಕ್ಕೆ ಒಳಗಾಗ್ತಿದೆ ಅಂತ ಸೂಚಿಸುತ್ತೆ. ಮತದಾರರು ತಮ್ಮ ಸರ್ಕಾರವನ್ನ ಆಯ್ಕೆ ಮಾಡುವ ಬದಲು ಸರ್ಕಾರವೇ ತನ್ನ ಮತದಾರರನ್ನ ಆಯ್ಕೆ ಮಾಡ್ತಿರುವ ವಿಪರ್ಯಾಸದ ಬಗ್ಗೆ ಅವರು ಹೇಳ್ತಾರೆ. ವಿದೇಶಿ ಶಕ್ತಿಗಳಿಗೆ ವಿಧೇಯತೆ ತೋರುವ ಮೂಲಕ ರಾಷ್ಟ್ರದ ಸಾರ್ವಭೌಮತ್ವ ಅಪಾಯದಲ್ಲಿರೋದರ ಬಗ್ಗೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮೋದಿ ಬಂದ ನಂತರ 1 ದಶಕದಿಂದ ಬಿತ್ತಲಾಗಿರುವ ಭ್ರಮೆ, ವಿಶ್ವಗುರು ಅಂತ ಬಿಂಬಿಸಲಾಗ್ತಿರೋದು ಇದ್ಯಾವುದೂ ವಾಸ್ತವ ಅಲ್ಲ ಅಂತ ಅವರು ಹೇಳ್ತಿದ್ದಾರೆ. ಮೋದಿ ಸರ್ಕಾರದ ರಾಜತಾಂತ್ರಿಕ ವೈಫಲ್ಯದ ಬಗ್ಗೆ ಪರಕಾಲ ಪ್ರಭಾಕರ್ ಮಾತಾಡಿದ್ದಾರೆ. ಟ್ರಂಪ್ ಅವರ ಸುಂಕ ಬೆದರಿಕೆ, ಭಾರತದ ವ್ಯಾಪಾರ ನೀತಿಗಳ ಬಗೆಗಿನ ಅವರ ಬಹಿರಂಗ ಟೀಕೆ ಇವೆಲ್ಲವೂ ಭಾರತದ ಬಗೆಗಿನ ಅಮೆರಿಕದ ಅವಮಾನಕಾರಿ ನಿಲುವು ಅಂತ ಅವರು ಗುರುತಿಸ್ತಾರೆ. ಅದಕ್ಕಿಂತಲೂ ಭಾರತವನ್ನ ಜಾಗತಿಕ ಹವಾಮಾನ ನಾಯಕ ಅಂತ ಬಿಂಬಿಸಲು ಉದ್ದೇಶಿಸಿದ್ದ ಮೋದಿಯ ನೆಚ್ಚಿನ ಯೋಜನೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದಿಂದಲೇ ಅಮೆರಿಕ ಹಿಂದೆ ಸರಿದಿದೆ. ಇಷ್ಟಾದ ಮೇಲೂ ಭಾರತದ ಕಡೆಯಿಂದ ಪ್ರತಿಭಟನೆಯ ದನಿ ಇಲ್ಲ ಅಂತ ಪರಕಾಲ ಕಳವಳ ವ್ಯಕ್ತಪಡಿಸುತ್ತಾರೆ. ಈ ಮೌನದ ಬಗ್ಗೆನೇ ಪರಕಾಲ ಆತಂಕಗೊಳ್ತಿದ್ದಾರೆ. ಟ್ರಂಪ್ ಭಾರತದ ಪ್ರಧಾನಿಯನ್ನ ಅವಮಾನಿಸುತ್ತಿರುವಾಗ ಭಾರತೀಯರು ಹೇಗೆ ಯಾವುದೇ ಪ್ರತಿಕ್ರಿಯೆ ನೀಡದೇ ಇರಬಹುದು ಅನ್ನೋದು ಅವರ ನೋವು. ಆದರೆ ಈ ನೋವನ್ನ ಮೀರಿದ ಒಂದು ಅನುಮಾನದ ಕಡೆಗೂ ಅವರು ಗಮನ ಸೆಳೀತಾರೆ. ವಿದೇಶಿ ನಾಯಕನೊಬ್ಬ ಅವಮಾನಿಸುವಾಗ ರಾಷ್ಟ್ರೀಯ ಹೆಮ್ಮೆ ಮತ್ತು ಶಕ್ತಿಯ ಪ್ರಭಾವಳಿಯ ನಾಯಕ ಮತ್ತು ಆರ್ಥಿಕತೆಗೆ ಬೆದರಿಕೆ ಹಾಕಿದಾಗ ಯಾಕೆ ಮೌನವಾಗಿರ್ತಾನೆ ಅನ್ನೋದು ಆ ಅನುಮಾನ. ಹೀಗೆ ಮೌನವಾಗಿರುವಂತೆ ಮಾಡ್ತಿರುವ ಏನೋ ಒಂದಿರಬೇಕು ಅಂತ ಅವರು ಹೇಳ್ತಾರೆ. ಇಲ್ಲದೆ ಇದ್ದಲ್ಲಿ ಅಮೆರಿಕ ಮತ್ತು ಚೀನಾ ಇದರಲ್ಲಿ 140 ಕೋಟಿ ಜನರಿರುವ ಪ್ರಮುಖ ಆರ್ಥಿಕತೆಯಾಗಿರುವ ದೇಶ ಇಷ್ಟೊಂದು ಸೌಮ್ಯವಾಗಿರೋದು ಅಸ್ವಾಭಾವಿಕ ಅಂತಾರೆ ಪರಕಾಲ ಪ್ರಭಾಕರ್. ಭಾರತ ಸರ್ಕಾರದ ಮೌನ ಕಾರ್ಯತಂತ್ರದ ತಾಳ್ಮೆಯಾಗಿರದೆ ಬಲವಂತದ ಶರಣಾಗತಿ ಅಂತ ಅವರು ಹೇಳ್ತಾರೆ. ಭಾರತೀಯ ಭೂಪ್ರದೇಶದ ಮೇಲೆ ಚೀನಾದ ಅತಿಕ್ರಮಣವನ್ನೂ ಕೂಡ ಸರ್ಕಾರ ಸಂಪೂರ್ಣವಾಗಿ ಒಪ್ಕೊಳ್ಳೋಕೆ ನಿರಾಕರಿಸುತ್ತೆ. ಹಾಗೆ ಅಮೆರಿಕದ ಬೆದರಿಕೆಗಳಿಗೂ ಮಣಿದಿರುವಂತೆ ಕಾಣುತ್ತೆ. ಇದು ತನ್ನ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸುವ ಸಾರ್ವಭೌಮ ಶಕ್ತಿಯ ನಡವಳಿಕೆಯಲ್ಲ ಅಂತ ಡಾಕ್ಟರ್ ಪ್ರಭಾಕರ್ ಹೇಳ್ತಾರೆ. ಒಂದು ಸರ್ಕಾರ ತನ್ನ ಘನತೆ ಬಗ್ಗೆನೇ ಮಾತನಾಡೋಕೆ ಸಾಧ್ಯ ಆಗದೇ ಇದ್ದಾಗ ಅದು ನಿಜವಾಗಿಯೂ ಯಾರ ಹಿತಾಸಕ್ತಿಗಳನ್ನ ರಕ್ಷಿಸ್ತಿದೆ ಅನ್ನೋದು ಅವರ ಪ್ರಶ್ನೆ. ಜಾಗತಿಕವಾಗಿ ಈ ಮೌನ ಆತಂಕಕಾರಿಯಾಗಿದ್ರೆ ದೇಶೀಯ ಆರ್ಥಿಕ ರಂಗದ ಬಗ್ಗೆ ಬಡಾಯಿ ಕೊಚ್ಕೊಳ್ತಿರೋದು ಮತ್ತೊಂದು ಅತಿರೇಕ. ಇದು ವಂಚನೆ ಅಂತ ಪ್ರಭಾಕರ್ ಹೇಳ್ತಾರೆ. ಸರ್ಕಾರ %8.2 GDP ಬೆಳವಣಿಗೆಯ ದರದ ಬಗ್ಗೆ ದೊಡ್ಡದಾಗಿ ಹೇಳ್ಕೊಳ್ತಿದೆ. ಆದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ IMF ಮತ್ತು ಇತರ ಜಾಗತಿಕ ಆರ್ಥಿಕ ವೇದಿಕೆಗಳು ಭಾರತೀಯ ಅಧಿಕೃತ ದತ್ತಾಂಶವನ್ನ ತೀರಾ ಅನುಮಾನದಿಂದ ನೋಡಿವೆ ಮತ್ತದನ್ನ C ಗ್ರೇಡ್ ಅಂತ ವರ್ಗೀಕರಿಸಿವೆ. ಇದನ್ನ ಉಲ್ಲೇಖ ಮಾಡುವ ಪರಕಾಲ ಅವರು ಜಗತ್ತು ನಮ್ಮ ದತ್ತಾಂಶವನ್ನ ನೋಡಿ ನಗ್ತಿದೆ ಅಂತ ಹೇಳ್ತಾರೆ. %8 ಬೆಳವಣಿಗೆ ಅಂತ ಹೇಳ್ಕೊಳ್ಳುವಾಗ ಬಳಕೆ ಕಡಿಮೆಯಾಗಿದೆ, ಗ್ರಾಮೀಣ ಸಂಕಷ್ಟ ಅಂತೂ ಎಂದೂ ಇರದಷ್ಟು ಹೆಚ್ಚಿದೆ, ನಿರುದ್ಯೋಗ ಹೆಚ್ಚಿದೆ ಅಂತ ಅವರು ಹೇಳ್ತಾರೆ. ಸರ್ಕಾರದ ಎಕ್ಸೆಲ್ ಶೀಟ್ ಆರ್ಥಿಕತೆಗೂ ಮತ್ತು ಜನರ ಅಡುಗೆ ಮನೆ ಆರ್ಥಿಕತೆಗೂ ಭಾರಿ ವ್ಯತ್ಯಾಸ ಇದೆ. ದೇಶದ ಗ್ರಾಹಕರ ಶೋಷಣೆ ಹೇಗೆ ನಡೆದಿದೆ ಅನ್ನೋದನ್ನ ಅವರು ತೈಲ ಬೆಲೆಯ ಉದಾಹರಣೆ ಮೂಲಕ ವಿವರಿಸ್ತಾರೆ. ಭಾರತದಿಂದ ಸಂಪೂರ್ಣ ಇಂಧನ ಖರೀದಿ ಮಾಡುವ ಭೂತಾನ್ ಆ ಇಂಧನವನ್ನ ತನ್ನದೇ ನಾಗರಿಕರಿಗೆ ಗಮನಾರ್ಹವಾಗಿ ಕಡಿಮೆ ದರದಲ್ಲಿ ಅಂದ್ರೆ ಪ್ರತಿ ಲೀಟರ್ಗೆ 63 ರಿಂದ 67 ರೂಪಾಯಿ ದರದಲ್ಲಿ ಮಾರಾಟ ಮಾಡುತ್ತೆ ಅನ್ನೋ ಸತ್ಯವನ್ನ ಅವರು ಎತ್ತಿ ತೋರಿಸ್ತಾರೆ. ಆದ್ರೆ ನಾವು ಅದೇ ತೈಲಕ್ಕಾಗಿ 90 ರೂಪಾಯಿ ಅಥವಾ 100ಕ್ಕಿಂತ ಹೆಚ್ಚು ಹಣವನ್ನ ಪಾವತಿ ಮಾಡ್ತಿದೀವಿ. ಇದು ಹೇಗ್ ಸಾಧ್ಯ ಅನ್ನೋದು ಅವರ ಪ್ರಶ್ನೆ. ನಾವೇ ಮಾರಾಟ ಮಾಡುವ ತೈಲವನ್ನ ಅವರು ನಮಗಿಂತ ಅಗ್ಗವಾಗಿ ಮಾರಾಟ ಮಾಡ್ತಾರೆ. ಅಂದ್ರೆ ಹಣದುಬ್ಬರವನ್ನ ಹೀಗೆ ಆಮದು ಮಾಡಿಕೊಳ್ಳಲಾಗ್ತಿದೆ ಮತ್ತು ಭಾರತೀಯ ರೂಪಾಯಿ ನಾಶವಾಗ್ತಿದೆ ಅನ್ನೋ ಸತ್ಯವನ್ನ ಪರಕಾಲ ತೆರೆದಿಡ್ತಾರೆ. ಈ ಆರ್ಥಿಕ ದುರುಪಯೋಗ ಕೇವಲ ನೀತಿ ವೈಫಲ್ಯವಲ್ಲ, ಇದು ನೈತಿಕ ವೈಫಲ್ಯ ಅಂತಾರೆ ಅವರು. ಇದು ಸಾಮಾನ್ಯ ನಾಗರಿಕರ ದುಡ್ಡಿನಿಂದ ಸರ್ಕಾರದ ಖಜಾನೆ ತುಂಬಿಸುವ ಆಟ ಆಗಿದೆ. ಆದರೆ ಸರ್ಕಾರ ಇನ್ನು ಮುಂದೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಜ್ಞರು ನಂಬದ ಡೇಟಾವನ್ನ ಮರೆಮಾಚುತ್ತೆ. ಬಡವರು ಹಸಿವಿನಿಂದ ಬಳಲ್ತಿರುವಾಗ ವಿಶ್ವಗುರು ಹೆಗ್ಗಳಿಕೆಯ ಕಥೆಯನ್ನ ಹೇಳ್ಕೊಂಡು ಕೂರ್ಲಾಗತ್ತೆ. ಭಾರತೀಯ ಮತದಾರರ ವ್ಯವಸ್ಥಿತ ಅಳಿಸುವಿಕೆಯ ಬಗ್ಗೆನೂ ಪರಕಾಲ ತೀವ್ರ ಆತಂಕ ವ್ಯಕ್ತಪಡಿಸುತ್ತಾರೆ. ಉತ್ತರ ಪ್ರದೇಶ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಂತಹ ರಾಜ್ಯಗಳಲ್ಲಿ SIR ಮೂಲಕ ಸುಮಾರು 3 ಕೋಟಿ ಹೆಸರುಗಳನ್ನ ಅಳಿಸಿ ಹಾಕಿರಬಹುದು ಅನ್ನೋ ವರದಿಗಳಿವೆ. ಇದು ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಸಮಾಜದ ದುರ್ಬಲ ವರ್ಗಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ. ಅವರಿದನ್ನ ಆಡಳಿತಾತ್ಮಕ ದೋಷ ಅಂತ ಕರೀತಿಲ್ಲ, ಬದಲಾಗಿ ಮತದಾನದ ಹಕ್ಕನ್ನೇ ಇಲ್ಲವಾಗಿಸುವ ವ್ಯವಸ್ಥಿತ ಪ್ರಯತ್ನ ಅಂತ ಹೇಳ್ತಾರೆ.
ರಕ್ತರಹಿತ ರಾಜಕೀಯ ನರಮೇಧ ಅಂತ ಪರಕಾಲ ಪ್ರಭಾಕರ್ ಇದನ್ನು ಕರೀತಾರೆ. ಇದು ಪೌರತ್ವವನ್ನ ಕೊಲ್ಲುವ ಬಗ್ಗೆ. ಜೀವಂತವಾಗಿದ್ರೂ ರಾಜಕೀಯದಲ್ಲಿ ಅಸ್ತಿತ್ವದಲ್ಲಿ ಇಲ್ಲದ, ರಾಜಕೀಯವಾಗಿ ಧ್ವನಿ ಇಲ್ಲದ ಅವಸ್ಥೆ ಇದು ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಮತದಾರರು ಸರ್ಕಾರವನ್ನ ಆಯ್ಕೆ ಮಾಡಬೇಕು, ಆದ್ರೆ ಇಲ್ಲಿ ಸರ್ಕಾರವೇ ತನ್ನ ಮತದಾರರನ್ನ ಆಯ್ಕೆ ಮಾಡ್ತಿದೆ. ಇದು ಅಪಾಯಕಾರಿ ವ್ಯವಸ್ಥೆ ಅಂತ ಪರಕಾಲ ಹೇಳ್ತಾರೆ. ಮುಸ್ಲಿಮರು, ದಲಿತರು ಮತ್ತು ಬಡವರನ್ನ ಗುರಿಯಾಗಿಸಿಕೊಂಡು ಆಯ್ದ ಹೆಸರುಗಳನ್ನು ತೆಗೆದುಹಾಕುವ ಮೂಲಕ ಆಡಳಿತ ವ್ಯವಸ್ಥೆ ಶಾಶ್ವತ ಅಧಿಕಾರ ಖಚಿತಪಡಿಸಿಕೊಳ್ಳೋಕೆ ಮತದಾರರನ್ನ ಪರಿಣಾಮಕಾರಿಯಾಗಿ ರೂಪಿಸ್ತಿದೆ. ಅವ್ರ ಪ್ರಕಾರ ಇದು ಆರ್ಎಸ್ಎಸ್ ಮತ್ತು ಬಿಜೆಪಿಯ ವಿಶಾಲ ಸೈದ್ಧಾಂತಿಕ ಗುರಿಯೊಂದಿಗೆ ಸಂಬಂಧ ಹೊಂದಿದೆ. ಭೂಪ್ರದೇಶವನ್ನ ಆಧರಿಸಿದ ಸಾಂವಿಧಾನಿಕ ಗಣರಾಜ್ಯ, ಅಂದ್ರೆ ಇಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರೂ ನಾಗರಿಕರು ಎಂಬ ತತ್ವ ಇಲ್ಲವಾಗಿ ಪೌರತ್ವ ಅನ್ನೋದನ್ನ ಗುರುತಿನ ಮೇಲೆ ನಿರ್ಧರಿಸುವ, ಅಂದ್ರೆ ಹಿಂದೂ ರಾಷ್ಟ್ರವಾಗಿಸುವ ಉದ್ದೇಶ ಇದರ ಹಿಂದಿದೆ ಅನ್ನೋದನ್ನ ಪರಕಾಲ ಗುರುತಿಸ್ತಾರೆ. ಇದಕ್ಕಾಗಿನೇ ಮೌನ ಮುನ್ನೆಲೆಗೆ ಬಂದಿದೆ. ವಿದೇಶಾಂಗ ನೀತಿಯ ಬಗ್ಗೆ ಸರ್ಕಾರ ತನ್ನದೇ ಆದ ಮೌನವನ್ನ ಖಚಿತಪಡಿಸಿಕೊಳ್ಳುತ್ತೆ. ಮಾತ್ರವಲ್ಲ, ದೇಶೀಯ ಅನ್ಯಾಯದ ಬಗ್ಗೆ ಜನ ಕೂಡ ಮೌನವಾಗಿರುವಂತೆ ನೋಡ್ಕೊಳ್ತಾ ಇದೆ. ಕಾಂಗ್ರೆಸ್ ಹಿರಿಯ ನಾಯಕ ಗುರುದೀಪ್ ಸಪ್ಪಲ್ ಅಂತವರ ಹೆಸರನ್ನ ಮತದಾರರ ಪಟ್ಟಿಯಿಂದ ಅಳಿಸೋದು ಮತ್ತು ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೇನ್ ಅವರ ಪೌರತ್ವವನ್ನ ಪ್ರಶ್ನೆ ಮಾಡೋದು, ಇವೆಲ್ಲವೂ ಜನಸಾಮಾನ್ಯರನ್ನ ಅದಕ್ಕಾಗಿ ಸಜ್ಜುಗೊಳಿಸುವ, ಮಾತನಾಡದಂತೆ ಮಾಡುವ ತಂತ್ರ ಅಂತ ಪರಕಾಲ ಹೇಳ್ತಾರೆ. ಇದು ಸರ್ವಾಧಿಕಾರಿತ್ವದ ತರ್ಕ. ನೀವೆಲ್ಲರನ್ನ ಜೈಲಿಗೆ ಹಾಕುವ ಅಗತ್ಯ ಇಲ್ಲ. ಕೆಲವರನ್ನ ಭಯಪಡಿಸಿದ್ರೆ ಎಲ್ಲರನ್ನೂ ಮೌನವಾಗಿಸುವ ಸರ್ಕಾರದ ತಂತ್ರ ಯಶಸ್ವಿ ಆಗತ್ತೆ. ಮೌನವನ್ನ ಬದುಕುಳಿಯುವ ತಂತ್ರವಾಗುವಂತ ವಾತಾವರಣವನ್ನ ಸರ್ಕಾರ ಸೃಷ್ಟಿ ಮಾಡುತ್ತೆ. ಇಷ್ಟೆಲ್ಲದರ ಹೊರತಾಗಿನೂ ಈ ಸರ್ವಾಧಿಕಾರಿ ಅಬ್ಬರ ಹೀಗೆ ಇರೋಕೆ ಸಾಧ್ಯವಿಲ್ಲ ಎಂಬ ನಿರೀಕ್ಷೆಯು ಪರಕಾಲ ಅವರ ಮಾತುಗಳಲ್ಲಿದೆ. ಮೋದಿಯವರ ಅಜೇಯತೆಯ ಕಲ್ಪನೆಗೆ ಪ್ರತಿಯಾದ ವಾಸ್ತವದ ಸುಳಿವನ್ನು ಕೂಡ ಅವರು ಕೊಡ್ತಾರೆ. ಸರ್ವಾಧಿಕಾರಿ ಆಡಳಿತಗಳು ಕುಸಿಯುವ ಮೊದಲು ಹೆಚ್ಚು ಪ್ರಬಲವಾಗಿ ಕಾಣುವ ಬಗ್ಗೆ ಇತಿಹಾಸ ನಮಗೆ ಕಲಿಸಿದೆ ಅಂತ ಅವರು ಹೇಳ್ತಾರೆ. ನಾಯಕರು ಅಜೇಯರಾಗಿ ಕಾಣ್ತಾರೆ, ಆದರೆ ವ್ಯವಸ್ಥೆ ಆಳದಲ್ಲಿ ದುರ್ಬಲವಾಗಿರುತ್ತೆ. ಪತನ ಹಠಾತ್ತನೆ ನಡೆಯುತ್ತೆ ಅಂತಾರೆ ಪರಕಾಲ ಪ್ರಭಾಕರ್. ಸರ್ಕಾರವನ್ನ ಬಲಿಷ್ಠ ಎಂಬಂತೆ ಬಿಂಬಿಸುವ ಕೇಂದ್ರೀಕರಣದ ಶಕ್ತಿಗಳೇ ಅದನ್ನ ದುರ್ಬಲಗೊಳಿಸುತ್ತೆ ಅಂತಾನೂ ಅವರು ಹೇಳ್ತಾರೆ. ಪ್ರಜಾಸತ್ತಾತ್ಮಕ ಬಿಕ್ಕಟ್ಟಿನ ಕಾಲದಲ್ಲಿ ರಾಜಕೀಯ ಪಕ್ಷಗಳಿಂದ ಮಾತ್ರ ವಿಮೋಚನೆ ಸಾಧ್ಯ ಅನ್ನೋ ಕಲ್ಪನೆಯನ್ನ ಅವರು ತಳ್ಳಹಾಕ್ತಾರೆ. ರೈತರ ಪ್ರತಿಭಟನೆಯ ಶಕ್ತಿ ಎಂಥದ್ದಿತ್ತು ಅನ್ನೋದರ ಬಗ್ಗೆ ಅವರು ಗಮನ ಸೆಳೀತಾರೆ. ಅದು ಯಾವುದೇ ಒಂದು ರಾಜಕೀಯ ಬಲದಿಂದ ನಡೆದ ಚಳುವಳಿ ಆಗದೆ ನಾಗರಿಕರ ಸಾಮೂಹಿಕ ಬಲ ಆಗಿತ್ತು. ಸರ್ಕಾರದ ಅಗಾಧ ಶಕ್ತಿ, ಮಾಧ್ಯಮದ ನಿಂದನೆ ಮತ್ತು ಅವುಗಳ ವಿರುದ್ಧ ನಿರ್ಮಿಸಲಾದ ಭೌತಿಕ ಅಡೆತಡೆಗಳ ಹೊರತಾಗಿಯೂ ರೈತರು ಸಂಪೂರ್ಣ ಅಹಿಂಸಾತ್ಮಕ ತಾಕತ್ತಿನ ಮೂಲಕ ಸರ್ಕಾರವೇ ಮಂಡಿಯೂರುವಂತೆ ಮಾಡಿದ ಚಳುವಳಿ ಅದು. ಹಾಗಾಗಿ ರಾಜಕೀಯ ಪಕ್ಷಗಳು ದುರ್ಬಲ ಆಗಿರಬಹುದು, ಆದರೆ ಜನ ದುರ್ಬಲರಲ್ಲ ಅಂತ ಪರಕಾಲ ಅವರು ಹೇಳ್ತಾರೆ. ಪ್ರಜಾಪ್ರಭುತ್ವದ ಜಾಗವನ್ನ ಮರಳಿ ಪಡೆಯೋಕೆ ಉಳಿದಿರುವ ಏಕೈಕ ಕಾರ್ಯವಿಧಾನ ಅಂತಂದ್ರೆ ನಿರಂತರ ಶಾಂತಿಯುತ ನಾಗರಿಕರ ಪ್ರತಿರೋಧ ಅಂತ ಪರಕಾಲ ಪ್ರತಿಪಾದಿಸ್ತಾರೆ. ವೀಕ್ಷಕರೇ, ಈ ಬಗ್ಗೆ ನೀವೇನ್ ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.